ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಸುಲಭವಾದ ಹೀರೆಕಾಯಿ ಗೊಜ್ಜು ಮಾಡೋದನ್ನು ತಿಳ್ಕೊಳ್ಳೋಣ. ಆರೋಗ್ಯಕರ ಜೀವನ, ಆರೋಗ್ಯಕರ ಆಹಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಹೀರೆಕಾಯಿ ಗೊಜ್ಜು ಮಾಡೋಕ್ಕೆ ಬೇಕಾಗಿರುವ ಸಾಮಾನು: 1/4 ಕಪ್ ಎಣ್ಣೆ, 1 ಚಮಚ ಸಾಸಿವೆ, ಸ್ವಲ್ಪ ಕರಿಬೇವು, ಹೀರೆಕಾಯಿ ಹೆರೆದು ಮೀಡಿಯಂ ಸೈಜ್ಗೆ ಕಟ್ ಮಾಡಿರುವಂಥ ಹೀರೆಕಾಯಿ, ಅರ್ಧ ಹೋಳು ತೆಂಗಿನಕಾಯಿ, 8 ಲವಂಗ, 1.5 ಇಂಚು ಚಕ್ಕೆ, 4 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, 5 ಟೊಮೆಟೊಗಳು, 1 ಚಮಚ ಬೆಲ್ಲದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಒಂದು ಬಟ್ಲಿಗೆ ಅರ್ಧ ಗ್ಲಾಸ್ ತೊಗರಿಬೇಳೆ ಹಾಕಿ 1-2 ಸರಿ ತೊಳೆದು ಚೆನ್ನಾಗಿ ಒಂದು ಅರ್ಧ ಗಂಟೆ ಇಲ್ಲ 1/4 ಗಂಟೆ ನೆನೆಸಿ. ನಂತರ ಅದನ್ನು ಕುಕ್ಕರ್ಗೆ ಹಾಕಿ 1-2 ಗ್ಲಾಸ್ ನೀರು ಸೇರಿಸಿ 3 ವಿಸಿಲ್ ಬರೋ ತನಕ ಕೂಗಿಸಿ. ಸ್ವಲ್ಪ ಹೀರೆಕಾಯಿ ಬಗ್ಗೆ ತಿಳ್ಕೊಳ್ಳೋಣ. ಹೀರೆಕಾಯಿಯಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಿರಲು ಸಹಾಯ ಮಾಡುತ್ತದೆ. ನಾವೀ ಗೊಜ್ಜಿನಲ್ಲಿ ಬೇಳೆ ಸೇರಿಸ್ತಾ ಇರೋದ್ರಿಂದ ನಿಮಗೆ ಪ್ರೋಟೀನ್ ಸಹ ಸಿಗುತ್ತೆ. ಕುಕ್ಕರ್ ಆರೋ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಲವಂಗ, ಚಕ್ಕೆ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಎಲ್ಲ ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಕುಕ್ಕರ್ ಆರಿದ ಮೇಲೆ ಚೆಕ್ ಮಾಡಿ ಬೇಳೆ ಬೆಂದಿದೆಯಾ ಅಥವಾ ಇಲ್ವಾ ಅಂತ. ಚೆನ್ನಾಗಿ ಬೆಂದಿದ್ರೆ ಅದನ್ನು ಒಂದು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, 2 ಚಿಟಿಕೆ ಹಿಂಗು, ಕರಿಬೇವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ಫ್ರೈ ಮಾಡಿದ ನಂತರ ಕಟ್ ಮಾಡಿಟ್ಕೊಂಡಿದ್ವಿ ಹೀರೆಕಾಯಿ, ಅದನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಿ. ಹೀರೆಕಾಯಿ ಬಗ್ಗೆ ತಿಳ್ಕೊಳ್ಳೋಣ. ದೇಹದ ಚರ್ಮದ ಕಾಂತಿ ಮತ್ತು ರಕ್ಷಣೆ ಮಾಡುತ್ತೆ. ಐದು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಸೇರಿಸಿ ಮತ್ತೆ ಒಂದು 6-7 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕಾಗತ್ತೆ. ಹೀರೆಕಾಯಿ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಐರನ್ ಇರೋದ್ರಿಂದ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಹೈ ಫೈಬರ್ ಇರೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ. ಸ್ವಲ್ಪ ಅರಿಶಿನ ಮತ್ತು ನಾವೇನು ಬೇಳೆ ಬೇಯಿಸ್ಕೊಂಡಿದ್ವಿ ಆ ಬೇಳೆನ ಸೇರಿಸಿ ಅದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸಿ. ಹೀರೆಕಾಯಿ ಹೆಚ್ಚಿನ ಕ್ಯಾಲರಿ ಇಲ್ಲದೆ ಇರೋ ಕಾರಣ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ತರಕಾರಿ. ಲಿವರ್ನ ಶುದ್ಧಿ ಮಾಡೋಕ್ಕೆ ಚೆನ್ನಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಾದರೆ ಸ್ವಲ್ಪ ನೀರನ್ನ ಸೇರಿಸಿ. ಹೀರೆಕಾಯಿ ದೇಹನ ತಂಪಾಗೂ ಇಡುತ್ತೆ. ಸೊ ಫೈಬರು, ವಿಟಮಿನ್ ಎ, ಸಿ, ಇ, ಐರನ್ನು ಮತ್ತು ಪ್ರೋಟೀನು ಎಲ್ಲ ಸೇರಿ ಫುಲ್ ಪ್ಯಾಕ್ಡ್ ಮೀಲ್ ಆಗುತ್ತೆ ಇದು. ಕುದಿ ಬಂದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗಿಸಿ. ಹೀರೆಕಾಯಿ ತುಂಬ ಮೆದುವಾದ ತರಕಾರಿ ಆಗಿರೋದ್ರಿಂದ 1 ವಿಸಿಲ್ ಕೂಗಿದ್ರೆ ಸಾಕಾಗುತ್ತೆ. ಕುಕ್ಕರ್ ಆರಿದ ನಂತರ ಹೀರೆಕಾಯಿ ಗೊಜ್ಜನ್ನು ಒಂದ್ಸರಿ ತಿರುಗಿಸಿ ಅದರ ಹದ ನೋಡಿ. ಅಕಸ್ಮಾತ್ ಗಟ್ಟಿ ಏನಾದರೂ ಇದ್ದರೆ ಸ್ವಲ್ಪ ನೀರು ಸೇರಿಸಿ ಒಂದು 5 ನಿಮಿಷ ಕುದಿಸ್ಬೇಕಾಗತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಹೀರೆಕಾಯಿ ಗೊಜ್ಜು ರೆಡಿಯಾಗಿದೆ.
ಈ ಹೀರೆಕಾಯಿ ಗೊಜ್ಜು ಚಪಾತಿ ಅಥವಾ ದೋಸೆ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಇಲ್ಲಾಂದರೆ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕಿ ಹೀರೆಕಾಯಿ ಗೊಜ್ಜು ಹಾಕ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಈಗ ಈ ಹೀರೆಕಾಯಿ ಗೊಜ್ಜನ್ನ ಒಂದು ಕಪ್ಪಿಗೆ ತಕ್ಕೊಂಡು ಚಪಾತಿ ಜೊತೆ ತುಳಸಿ ದಳನಿಟ್ಟು ಶ್ರೀ ರಾಧಾಕೃಷ್ಣ ಅವರಿಗೆ ಅರ್ಪಿಸಿ. ನಂತರ ನೀವು ಈ ಪ್ರಸಾದನ ಸ್ವೀಕರಿಸಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.